ನನಗೆ ಹಾಲು ಇಷ್ಟ ಆಗಲ್ಲ. ಹಾಲು ಇಷ್ಟ ಅಲ್ವಾ? ಇದೇ ಆಗಿದ್ರೆ ಬೇರೆ ಯಾವ್ದಾದ್ರು ದಾರಿ ಇದೆಯಾ ಕೇಳ್ತೀನಿ. ಸಾಕು. ಏಯ್, 4 ತುತ್ತು ತಿಂದಿರೋದು ಸಾಕಂತಾನೆ, ತಿನ್ನೋ. ಅಯ್ಯೋ, ನಂಗೆ ಹೊಟ್ಟೆ ತುಂಬಿದೆ ಅತ್ತೆ, ತುಂಬಾ ಕಷ್ಟಪಟ್ಟು ತಿಂತಾ ಇದ್ದೀನಿ. ಅದೇ ಕೋಪದಲ್ಲಿ ಇರ್ಬೇಕಾದ್ರೆ ಹೊಟ್ಟೆಗೆ ಅನ್ನ ಇಳಿಯೋದಿಲ್ಲ. ನೀನು ಆಮೇಲೆ ಕೋಪ ಮಾಡ್ಕೋ, ಇವಾಗ ಊಟ ಮಾಡು. ಇಲ್ಲಿ ಅನ್ನು ಅದೇ ತುಂಬಾ ನೋವಾಗ್ತಿದೇನೋ? ನನ್ಗೆ ಉರಿಸ್ಬೇಕು ಅಂತಾನೆ ಹೇಳ್ತಾ ಇರೋ ಹಾಗಿದೆ. ಏಯ್, ಅವಳು ನಿಮ್ಮಮ್ಮ ಕಣೋ, ಅವಳ್ಯಾಕು ನಿನ್ನನ್ನು ಉರಿಸ್ತಾಳೆ? ಮತ್ತಿನ್ನೇನತ್ತೆ, ಹೊಡೆದಿರೋದು ನೋವಾಗದೆ ಇನ್ನೇನು ಮಸಾಜ್ ಮಾಡ್ದಂಗೆ ಹಾಯಾಗ ಇರುತ್ತೆ. ಕೋಪ ಮಾಡ್ಕೋಬೇಡ ಆದಿ. ಕೋಪ ಅಲ್ಲ ಅತ್ತೆ, ನನಗೆ ಇರಿಟೇಟ್ ಆಗ್ತಾ ಇದೆ. ಕೋಪ ಬಂದ್ರೇನೆ ಇರಿಟೇಟ್ ಆಗೋದು ಆದಿ. ಮಲ್ಕೋಬೇಕಾದ್ರೆ ಮನ್ಸಲ್ಲಿರೋದನ್ನ ತೆಗ್ದಿಟ್ಟು ಮಲ್ಕೋಬೇಕು, ಅಂದ್ರೇನೆ ಹಾಯಾಗಿ ನಿದ್ದೆ ಮಾಡೋಕ್ಕಾಗೋದು. ನಾನು ಹಾಯಾಗಿ ನಿದ್ದೆ ಮಾಡಿ ತುಂಬಾ ದಿನಗಳಾಗೋಗಿದೆ ಬಿಡಿಯತ್ತೆ. ಆದಿ, ಎಲ್ಲ ಸರಿ ಹೋಗುತ್ತೆ ಕಣೋ. ಇನ್ನು 6 ತಿಂಗಳಲ್ಲಿ ಏನೋ ಒಂದು ಡಿಸೈಡ್ ಆಗುತ್ತೆ ಅಂತ ನೀನೇ ಹೇಳಿದ್ಯಾ ಅಲ್ವಾ? ನಿದ್ದೆಗೆಟ್ಟು ಸುಮ್ಮನೆ ಆರೋಗ್ಯ ಹಾಳು ಮಾಡ್ಕೋಬೇಡ ಆದಿ. ಸರಿ, ರಾತ್ರಿ ಹೊತ್ತು ಜಾಸ್ತಿ ತಿಂದ್ರೂ ಆರೋಗ್ಯ ಹಾಳಾಗುತ್ತಮ್ಮ. ಆಯ್ತಾಯ್ತು, ಇದೊಂದು ಲಾಸ್ಟ್ ಹೊತ್ತು, ಮತ್ತೆ ಬಲವಂತ ಮಾಡಲ್ಲ. ಎಲ್ಲಿ ಆನು ನೀರು ಕೊಡು. ಆದಿ, ಎಲ್ಲನ ಮರ್ತು ಹೋಗಿ ಮಲ್ಕೋ ಈಗ. ಸರಿ ಆಯ್ತು, ನೀವು ಹೋಗಿ ಮಲ್ಕೊಳ್ಳಿ. ನೀನ್ ಹೋಗಿ ಫಸ್ಟ್ ಮಲ್ಕೋ ಅಂತ ಹೇಳಿಲ್ವಾ? ಅಯ್ಯೋ ಆಯ್ತು, ಮಲ್ಕೋತೀನಿ. ಓಕೆ, ಗುಡ್ ನೈಟ್. ಗುಡ್ ನೈಟ್. ಏನ್ ರಿಸಲ್ಟ್ ಬಂತು? ಅದ್ ಆಗ್ದಿರೋದು ಬಿಡಿ. ಅದು ತೋರ್ಸಿ ಅಂದೆ. ಅಲ್ಲ ಬಿಡಿ, ಪರವಾಗಿಲ್ಲ, ಬೇರೆ ದಾರಿ ನೋಡೋಣ ಅಂತ ಹೇಳಿದ್ನಲ್ಲ. ನಿಲ್ತಿಲ್ವಲ್ಲ, ತೋರ್ಸಿ. ಇಲ್ಲ ಅಮೃತ ಅವ್ರೆ, ಬೇಡ. ತೋರ್ಸಿ ಅಂದೆ. ಬೇಡ ಅಮೃತ ಅವ್ರೆ, ಕೊಡಿ ಸಂಜೀವ್ ಅವ್ರೆ. ಅಮೃತ ಅವ್ರೆ ಬೇಡ. ಅಮೃತ ಅವ್ರೆ ಕೊಡಿ ಸಂಜೀವ್ ಅಮೃತ ಅವ್ರೆ ಬೇಡ. ಕೊಡಿ ಅಂದಲ್ಲ. ಅಲ್ಲ ನಾನೇ ಗರಿ ನಾನೇ ನಾನೇ ಗರಿ ನಾನೇ ನಾನೇ ನಾರೇ ನಾರೇ ಗರಿ ನಾನೇ ನಾನೇ. ಹಬ್ಬ, ನನಗೆ 2 ವಿಷಯಕ್ಕೆ ಸಮಾಧಾನ ಇದೆ. ಒಂದಂತೂ ನಾನು ಅಮೃತ ಅವ್ರ ಹತ್ರ ಸಾರಿ ಕೇಳಬೇಕಾಗಿಲ್ಲ. ಎರಡನೇದು, ನನ್ನ ಮನ್ಸಲ್ಲಿ ಅನ್ಕೊಂಡಿದ್ದನ್ನು ಕೇಳಿಸ್ತಾ? ನೀವು ಮನ್ಸಲ್ಲಿ ಅನ್ಕೊಂಡ್ರ? ನಿಮ್ ಬಾಯಿಂದಾನೆ ಮಾತು ಬಂತಲ್ಲ. ಅಯ್ಯೋ, ನಾನು ಮನ್ಸಲ್ಲಿ ಅನ್ಕೊಂತಾ ಇದ್ದೀನಿ ಅನ್ಕೊಂಡು ಜೋರಾಗಿ ಹೇಳ್ಬಿಟ್ಟಿದ್ದೀನಿ. ನನ್ನ ಬ್ರೈನ್ಗೂ ಬಾಯಿಗೂ ಸಂಬಂಧನೇ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ಆಯ್ತು, ಈಗ ಎರಡನೇ ಸಮಾಧಾನ ಏನು ಅಂತ ಹೇಳಿ. ನಿಮ್ ಬೆಕ್ಕಳಿಕೆ ನಿಂತಿರೋದು. ಈ ಫೋಟೋ ಇನ್ನೂ ನಿಮ್ಮ ಹತ್ರ ಇದೆಯಾ? ಸಾರಿ, ಅದು ಡಿಲೀಟ್ ಮಾಡಿದ್ದೆ, ಆಮೇಲೆ ಗೂಗಲ್ ಹೇಳ್ತಲ್ಲ ಅಂತ ಮತ್ತೆ ರೀಸ್ಟೋರ್ ಮಾಡಿದೆ, ಮತ್ತೆ ಡಿಲೀಟ್ ಮಾಡ್ತೀನಿ. ಆದ್ರೂ ನೀವು ಮಾಡಿದ್ದು ಒಳ್ಳೇದಾಯ್ತಲ್ಲ, ನಿಮ್ ಬಿಕ್ಕಳಿಗೆ ನಿಂತ್ಕೊಂತಲ್ಲ.
ಎಲ್ಲ ಇವರಿಬ್ರು ಎಣ್ಣೆ ಸೀಗೆಕಾಯಿ ಥರ ಇರ್ತಾರೆ ಅಂತ ಕುಮುದ ಹೇಳ್ತಾ ಇದ್ಲು. ಇಲ್ಲಿ ನೋಡಿದ್ರೆ ಎಣ್ಣೆಗೆ ಸೋಡಾ ಮಿಕ್ಸ್ ಆಗೋ ಥರ ಮಿಕ್ಸಪ್ ಆಗಿಬಿಟ್ಟಿದಾರಲ್ಲ. ಏನೋ ಅರ್ಥವೇ ಆಗ್ತಿಲ್ವೇ ಈ ಕೇಸು. ನೋಡಕ್ಕಂದ, ನಿನ್ನ ಅಪ್ಪ ಅಮ್ಮ ಎಲ್ಲೂ ಹೋಗಿಲ್ಲ, ನಕ್ಷತ್ರ ಆಗಿ ನಿನ್ನನ್ನೇ ಕಾಯ್ತಾ ಇದ್ದಾರೆ ಅನ್ನೋರು. ನನ್ನ ದೊಡ್ಡಮ್ಮನೂ ಈಗ ನಕ್ಷತ್ರ ಆಗ್ಬಿಟ್ಟಿದ್ದಾರೆ. ಹಿರಿಯರ ಆಶೀರ್ವಾದ ಅನ್ನೋದು ಭವಿಷ್ಯಕ್ಕೆ ಬೆಳಕಿದ್ದಾಗೆ. ಅದು ಬತ್ತು ಹೋದಾಗ ಬದುಕಲ್ಲಿ ಕತ್ಲೆ ಆವರಿಸ್ಕೊಂಡು ಬಿಡುತ್ತೆ. ಗೊತ್ತೋ ಗೊತ್ತಿಲ್ಲದೇನೋ ನನ್ನಿಂದ ಅವ್ರ ಮನಸ್ಸಿಗೆ ನೋವಾಗಿದೆ. ಅವ್ರಿಗೆ ನೋವಾಗಿರೋದಕ್ಕೆ ಇವತ್ತು ನನ್ನ ಮನೆಯಲ್ಲೆಲ್ಲ ಬರೀ ನೋವೇ ತುಂಬಿಕೊಂಡಿದೆ. ಮನೆ ಅಂದಮೇಲೆ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ, ನಿಜ. ಆದ್ರೆ ನನ್ನ ಮನೇಲಿ ಹಸಿರಾಗಿರ್ಬೇಕಾದ ಸಂಸಾರ ತೋಟ ಒಣಗಿ ನಿಂತಾಗಿದೆ. ಯಾರ ಮುಖದಲ್ಲೂ ನಗುನೇ ಇಲ್ಲ. ಎಲ್ಲರ ಜೊತೆ ನಗ್ನಗ್ತಾ ಕಾಲ ಕಳಿಬೇಕಾಗಿರೋ ಇಡೀ ವಯಸ್ಸು ನಂದು. ಎಲ್ಲರಿಗೂ ನೆರಳು ನೀಡೋ ಮರ ಆಗೋ ಬದಲು ನಾನೇ ಎಲ್ರಿಗೂ ನೋವು ಕೊಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ನಮ್ಮ ಮನೆಗೆ ಸೇರೋದು ಬಂದಿರೋ ಮಹಾಲಕ್ಷ್ಮಿ ಅವಳ ಕಣ್ಣಲ್ಲಿ ಅನ್ಯಾಯವಾಗಿ ನೀರು ಹಾಕ್ಸಿದ್ರೆ ಆ ಕರ್ಮ ನಮ್ಮನ್ನು ಸುಮ್ಮನೆ ಬಿಡುತ್ತಾ? ನಮ್ಮನೆ ಮಗುನು ಅವ್ರ ಅಣ್ಣನ ಮನೇಲಿ ಇಲ್ವಾ? ನಾವು ಬಿತ್ತಿದ್ದನ್ನೇ ಅಲ್ವಾ ನಮ್ಮ ಮಕ್ಕಳು ಉಣ್ಣೋದು? ತುಂಬಿದು ಕುಟುಂಬ ಒಡೆದೋದ್ರೆ ಅನ್ನೋ ಭಯ ಸರೋಜ. ಆದಿ ಯಾಕೆ ಹೀಗಾಗೋದ ಅನ್ನೋ ಆತಂಕ. ಎದೆ ಎತ್ತರಕ್ಕೆ ಆಡಿ ಬೆಳೆದಿರೋ ಮೊಮ್ಮಗನ ಮೇಲೆ ಕೈ ಮಾಡೋಕ್ಕಿಂತ ಮುಂಚೆ ಅವನು ಇದೇ ಎದೆ ಮೇಲೆ ಆಡಿ ಬೆಳೆದಿರೋ ಮಗು ಇದೇ ಕೈನಲ್ಲಿ ಅವನೇ ನೆತ್ತಿ ಆಡಿಸಿದೀನಿ ಅನ್ನೋದು ಮರ್ತೋಯ್ತು ನನಗೆ.